ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟೀಮ್ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಏನು ಮಾಹಿತಿ ಇದೆ, ಏನು ಹೇಳ್ತಿದ್ದೀವಿ ಸಂಬಂಧಪಟ್ಟಂಗೆ? ಈಗ ನಾವು ಆರೋಪಿ ಸ್ಥಾನದಲ್ಲಿ ನಮ್ಮನ್ನು ಕೂರಿಸಿರೋದ್ರಿಂದ ನಾವು ಅತಿ ಹೆಚ್ಚು ಕೋರ್ಟ್ ವಿಚಾರ ಮಾತಾಡೋಕ್ಕೆ ಬರಲ್ಲ. ಭಾಳ ವಿಶೇಷವಾಗಿ ಪೆನ್ ಡ್ರೈವ್ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅಂತಂತೇಳಿ ಜಗತ್ತಿಗೆ ಗೊತ್ತಾಗಿದೆ. ಭಾಳ ವಿಶೇಷವಾಗಿ ರಾಜ್ಯದ ರಾಜಕಾರಣದಲ್ಲಿ ಅಲ್ಲೋಲ ಕೊಲ್ಲೋಲು ಸೃಷ್ಟಿ ಮಾಡಿದಂಥ ಆ ಒಂದು ಪ್ರಸಂಗ, ಆ ದಿನಗಳ ಒಂದು ಕೈ ನೆನಪುಗಳು ಮರುಕಳಿಸಿ ನೋಡೋದಾದರೆ ಡಿ ಕೆ ಶಿವಕುಮಾರರು ಮೊದಲನೇ ಆರೋಪಿ ಸ್ಥಾನದಲ್ಲಿದ್ದಂಥವರು. ಅದಾದ ನಂತರ ಹಲವಾರು ರಾಜಕಾರಣಿಗಳು ಬಾಯಲ್ಲಿ ಮಾಧ್ಯಮದಲ್ಲೆಲ್ಲ ಮಾತಾಡಿರೋಂಥದ್ದು ಜಗಜ್ಜಾಹೀರಾಯಿತು. ಭಾಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ ಎಲ್ಲಿ ಸಿದ್ಧ ಆಯಿತು, ಯಾವ ಥರ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಯಿತು ಅಂತಂತೇಳಿ ನಾನು ಎಲ್ಲ ಶಿವರಾಮೇಗೌಡ ಮಾತಾಡಿರೋಂಥ ಆ ಟೈಮ್ನಲ್ಲೇ ಎಲ್ಲ ಬಿಡುಗಡೆ ಆದಂಥ ಸತ್ಯಕ್ಕೆ ಭಾಳ ಹತ್ತಿರವಾದಂಥ ವಿಚಾರಗಳೆಲ್ಲ ಸತ್ಯ ಸಂಗತಿಗಳು ಅವೆಲ್ಲಿ. ಆದರೆ ಈ ತನಿಖಾ ಸಂಸ್ಥೆಗೇನು SIT ಅಂತ ಏನು ನೇಮಕ ಮಾಡಿದರು, ಅವರೇ ನೇಮಕ ಮಾಡಿರೋಂಥ ಒಂದು ಸಂಸ್ಥೆ ಅದು, ರಾಜ್ಯ ಸರ್ಕಾರ ಮಾಡಿರೋಂಥದ್ದು. ಸೊ ಅವರಿಗೆ ಯಾವುದೋ ಒಂದು ಕುಟುಂಬವನ್ನು ತೆಗಿಬೇಕು, ಯಾವುದೋ ಒಂದು ಕುಟುಂಬವನ್ನು ಮುಗಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಆ ಸೈಡಿನ ರಾಜಕಾರಣವನ್ನು ಮಾಡ್ತಾ ಬಂದರು. ಅಲ್ಲಿ ತಪ್ಪಿತಸ್ಥ ಯಾರೇ ಆಗಿರಲಿ ಕೋಟಿ ತಲೆಯಾಗಲೇಬೇಕು, ಶಿಕ್ಷೆ ಆಗಲಿ, ಅದು ಬೇರೆ ವಿಚಾರ ಅದರಲ್ಲಿ. ಆದರೆ ವೈಯಕ್ತಿಕವಾಗಿ ತೆಗೆದುಕೊಂಡಾಗ ರಾಜಕೀಯದಲ್ಲಿ ಇವತ್ತು ಯಾರೂ ಕೂಡ ಸಾಚಾಗಳಲ್ಲ. ಹಲವಾರು ನಾವು ದೃಶ್ಯಗಳನ್ನು ನೋಡಿದ್ದೀವಿ ನಾವಲ್ಲಿ. ಸೊ ಆ ದೃಷ್ಟಿಯಲ್ಲಿ ಇಟ್ಕೊಂಡಿದ್ದನ್ನು ಭಾಳ ಸೀರಿಯಸ್ಸಾಗಿ ತೊಗೊಂಡ್ರು. ಇವತ್ತು ನಾನು ಭಾಳ ಪ್ರಮುಖವಾಗಿ ಹೇಳಬೇಕು ಅಂತ ಅಂದರೆ, ಅವತ್ತಿನ ಘಟನೆಯಲ್ಲಿ ನಡೆದಂಥ ಇದರಲ್ಲಿ ಇವತ್ತು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. ಚಾರ್ಜ್ ಶೀಟಲ್ಲಿ ನಾನು ಆ ಕೇಸ್ನಲ್ಲಿ ವಿಟ್ನೆಸ್ ಆಗಿದ್ದೆ, ನಾನು ಸಾಕ್ಷಿದಾರ ಆಗಿದ್ದೆ. ನನ್ನಿಂದ ಯಾವ್ದಾರ ಒಬ್ಬ ವ್ಯಕ್ತಿಗೆ ಪೆನ್ ಡ್ರೈವ್ ಹೋಗಿರೋದಾಗಲಿ ಇಲ್ಲ ಒಂದು ವಿಡಿಯೋ ಹೋಗಿರೋದಾಗಲಿ ಅದನ್ನು ಅವರು ಅಷ್ಟು ತಾಕತ್ತಿದ್ದರೆ ಮಾಧ್ಯಮದಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು. SIT ತನಿಖಾ ತಂಡ ಏನಿದೆ ಅದು ನಾನು ಬೇರೆಯವ್ರಿಗೆ ಕಳಿಸಿರೋಂಥದ್ದನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಇವತ್ತು ನಮ್ಮ ಮೊಬೈಲ್ ಅವ್ರ ಕೈಲೇ ಹೋದೋ, ಕಂಪ್ಯೂಟರ್ ಅವ್ರ ಕೈಲೇ ಹೋಯ್ತು, ಎಲ್ಲ ಹೋಯ್ತಲ್ಲಿ ಏನು ಬೇಕಾದ್ರೂ ಸೇರಿಸ್ಬೋದು, ಒಳಗಡೆ ಯಾವ ಡಿವೈಸ್ ಬೇಕಾದ್ರೂ ಸೇರಿಸ್ಬೋದು. ಟೆಕ್ನಿಕಲಿ ಇವತ್ತು ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ. ಆಮೇಲೆ ಗ್ರೂಪಲ್ಲಿ ನಾವು ನೂರಾರು ಗ್ರೂಪ್ಗಳಿಂದ, ಒಬ್ಬ ರಾಜಕಾರಣಿಯಾಗಿ ನಾನಲ್ಲಿ ಜನಪ್ರತಿನಿಧಿಯಾಗಿರೋದ್ರಿಂದ ನಾವು ನೂರಾರು ಗ್ರೂಪ್ಗಳಲ್ಲಿ ನಾವು ಸದಸ್ಯರಾಗಿರ್ತೀವಿ. ನಾವಲ್ಲಿ ಕೆಲವು ಗ್ರೂಪ್ಗಳಲ್ಲಿ ನಮಗೆ ವಿಡಿಯೋ ಬಂದಿರ್ಬೋದು ಅದರಲ್ಲಿ, ಆದರೆ ನಮ್ಮ ಮೊಬೈಲಿಂದ ಯಾರಿಗೂ ವಿಡಿಯೋ ಹೋಗಿಲ್ಲ ಅಲ್ವ ನಾವಲ್ಲಿ.